ಮಳೆಗಾಲದಲ್ಲಿ ಬಿದ್ದಂಥ ಅಡಿಕೆ. ಈ ವರ್ಷ ಮಳೆ ಜಾಸ್ತಿಯಾಗಿ ಹಸಿ ಕಾಯೆಲ್ಲ ಉದುರಲು ಪ್ರಾರಂಭ ಆಯಿತು. ನೋಡಿ, ಕೊಳೆ ರೋಗದ ಅಡಿಕೆ. ಈ ಸಮಯದಲ್ಲಿ ಹಣ್ಣಾಗುವ ಸಮಯದಲ್ಲಿ ಕೊಳೆ ಪ್ರಾರಂಭ ಆದರೆ ರೈತರ ಕಥೆ ನೋಡಿ. ಇದೊಂದು ರೀತಿ ಬುಡ ಒಡೆದು ಬೀಳುವಂಥದ್ದು. ಇದನ್ನು ಏನು ಮಾಡಲಿಕ್ಕೂ ಆಗೋದಿಲ್ಲ. ಇದಾದರೂ ಸುಲಿದು ಬೇಯಿಸಿ ಅದನ್ನು ಕೆಂಪಡಿಕೆಯನ್ನಾದರೂ ಮಾಡ್ಬೋದು. ಆದರೆ ಬುಡ ಹೊಡೆದಂಥ ಅಡಿಕೆಯನ್ನು ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಒಂದು ರೋಗ. ಕಾಯಿ ಆದ ತಕ್ಷಣ ಬುಡ ಒಡೆದು ಬೀಳೋದು. ಈ ವರ್ಷ ಇದರ ಸಂಖ್ಯೆ ಜಾಸ್ತಿ ಆಗಿದೆ. ಮಳೆ ಜಾಸ್ತಿ ಆದ ಕಾರಣ ಈ ರೀತಿ ಅಡಿಕೆ ಬೀಳ್ತಾ ಇದೆ. ಈಗ ಇದನ್ನು ಒಣಗಿಸುವುದು, ಮಳೆಗಾಲದಲ್ಲಿ ಒಣಗಿಸುವುದು ಕಷ್ಟ. ಅಡಿಕೆ ಈಗಲೇ ಬಿದ್ದರೆ ಈ ರೀತಿ ಮಳೆ ಬಂದರೆ ಒಣಗಿಸೋದು ಕಷ್ಟ. ಅದಕ್ಕಾಗಿ ನಾವು ಒಂದು ಸಣ್ಣ ಶೆಡ್ ರೀತಿ ಮಾಡ್ಕೊಂಡಿದ್ದೀವಿ. ಒಂದು 4 ಹುಕ್ಕನ್ನು ಹಾಕಿ ಅದಕ್ಕೆ ಒಂದು ಹಲಗೆಯನ್ನು ಹಾಕಿ ಒಂದು ಶೆಡ್ಡನ್ನು ಮಾಡ್ಕೊಂಡಿದ್ದೀವಿ. ಇದು ಒಣಗಿದ್ರೆ ಕೊಳೆದೋಗ್ತದೆ ಅಡಿಕೆ. ರೈತರ ಕಥೆ ನೋಡಿ.